ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈತನ ಹೆಸರು ಲೀ ಅಂತ. ಇವನು ಒಂದು ಜೈಲಿನಲ್ಲಿ ಸಿಗಾಕೊಂಡಿರ್ತಾನೆ. ಕತ್ಲೆ ಕೋಣೆಯಲ್ಲಿ ಒಂದು ಸ್ಟ್ಯಾಂಪ್ನ ರೆಡಿ ಮಾಡ್ತಾ ಇರ್ತಾನೆ, ಹಾಗೂ ಒಂದು ಲೆಟರ್ನ ಕಳಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇರ್ತಾನೆ. ಇವನೊಂದು ಜೈಲ್ ಸಿಗಾಕೊಂಡಿರ್ತಾನೆ, ಬಟ್ ಆಚೆಗಿರೋರಿಗೆ ಒಂದು ಲೆಟರ್ ಕಳಿಸಿರುತ್ತೆ. ಸೊ ಪೋಸ್ಟ್ ಮ್ಯಾನ್ ಒಬ್ಬ ಬರ್ತಾನೆ, ಅವನು $10ನ ಡಿಮ್ಯಾಂಡ್ ಮಾಡ್ತಾನೆ ಪ್ರತಿ ಲೆಟರ್ಗೆ ಆಚೆ ಕಳಿಸೋದಕ್ಕೆ. ಸೊ ಲೀ ಹತ್ರ $1 ಕೂಡ ಕಾಸಿರಲ್ಲ. ಸೊ ಅವನೇನ್ ಮಾಡ್ತಾನೆ, ಸ್ಟ್ಯಾಂಪ್ನ ಡೂಪ್ಲಿಕೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಒರಿಜಿನಲ್ ಹಾಗೂ ಡೂಪ್ಲಿಕೇಟ್ ಸ್ಟ್ಯಾಂಪ್ ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿರುತ್ತೆ. ಬಟ್ ಈ ಪೋಸ್ಟ್ನ ಆಚೆ ಕಳಿಸೋದಕ್ಕೆ ಪೋಸ್ಟ್ ಮ್ಯಾನ್ಗೆ ದುಡ್ಡು ಕೊಡಬೇಕು. ದುಡ್ಡಿರಲ್ಲ. ಪೋಸ್ಟ್ ಮ್ಯಾನ್ ಏನು ಮಾಡ್ತಾನೆ, ದುಡ್ಡು ಕೊಟ್ರೆ ನಾನು ಆಚೆ ಕಳಿಸೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಲೀನ ಆಪೋಸಿಟ್ ಅಲ್ಲಿರುವಂಥ ವಾರ್ಡ್ನ ಒಬ್ಬ ಮುದ್ಕ ನಾಟಕ ಮಾಡ್ತಾನೆ, ಏನೋ ಆಗಿರೋ ಥರ. ಅಷ್ಟರಲ್ಲಿ ನಮ್ಮ ಲೀ ಒಂದು ಅದ್ಭುತ ಪ್ಲಾನ್ ಮಾಡಿಬಿಟ್ಟು ಆ ಪೋಸ್ಟ್ ಕಾರ್ಡನ್ನು ಅವ್ನ ಬ್ಯಾಗ್ಗೆ ಗೊತ್ತಿಲ್ದಂಗೆ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟು ಏನೂ ಆಗದಿಲ್ದಿರೋ ಥರ ನಾಟಕ ಆಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಸೊ ಈಗ ಲೀನ ದೊಡ್ಡ ಹೈಯರ್ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳು ತನಿಖೆ ಮಾಡೋದಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಜೈಲಿಂದ ಆಚೆಗೆ. ಸೊ ಈ ಲೀಗೆ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ತಿಳ್ಕೊಳೋದಕ್ಕೆ ನಮ್ಮ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳು ಬಂದಿರ್ತಾರೆ. ಈಗ ಮಾತಾಡ್ತಾ ಕೇಳ್ತಾರೆ, ಇತ್ತೀಚಿನ ಒಂದು ಬ್ಯಾಂಕ್ ದರೋಡೆಯಲ್ಲಿ ನಿನ್ನ ಗುರುತುಗಳು ಕಾಣ್ತಾ ಇದೆ. ಸೊ ಅದು ನೀನೇ ಮಾಡಿರೋದು ಅಂತ ನನಗೆ ತಿಳಿತಾ ಇದೆ ಅಂತ ಕೇಳಿದಾಗ ಲೀ, ಇದು ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಿಲ್ಲ ಅಂತಾನೆ ವಾದಿಸ್ತಿರ್ತಾನೆ. ಸೊ ಅವನು ಯಾವ ರೀತಿ ವಾದಿಸ್ತಾನೆ ಅಂದರೆ, ಪೊಲೀಸರ್ಸ್ಗೆ ಇವನ ಮೇಲೆ ಅನುಮಾನನೇ ಬರಬಾರ್ದು, ಇವನು ಮಾಡಿಲ್ಲ ಅನ್ನೋದು ರೀತಿನೇ ವಾದಿಸ್ತಾನೆ. ಸೊ ಈಗ ಪೊಲೀಸರ್ಸ್ ಏನು ಮಾಡ್ತಾರೆ, ಸ್ಪೆಷಲಿಸ್ಟ್ ಆಫೀಸರ್ಸು, ಇವನು ಆ ಕೆಲಸ ಮಾಡಿಲ್ಲ, ಒಳ್ಳೆಯವನೇ ಇರ್ಬೋದು, ವಿಕ್ಟಿಮೇ ಇರ್ಬೋದು ಅಂದ್ಬಿಟ್ಟು ವಾಪಸ್ ಕಳಿಸ್ತಾರೆ. ಲೀ ಇದೇ ಸಂತೋಷದಿಂದ ಆಚೆ ಹೊರಟೋಗ್ತಾನೆ ಖುಷಿಪಟ್ಟು. ಆದರೆ ನಮ್ಮ ಪೊಲೀಸರ್ಸು ಭಾರಿ ಎಕ್ಸ್ಪರ್ಟ್. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಈಗ ತನಿಖೆನ ನೀವು ನೋಡ್ಬೋದು. ಅವರು ಲೀನ ಬ್ಲಡ್ ಸ್ಯಾಂಪಲ್ನ ಮತ್ತು ಅಲ್ಲಿ ಸಿಕ್ಕಿರೋವಂಥ ಬ್ಲಡ್ ಸ್ಯಾಂಪಲ್ಗಳು ಹಾಗೂ ಅಲ್ಲಿ ಸಿಕ್ಕಿರೋವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ನಮ್ಮ ಲೀನಲ್ಲಿರುವಂಥ ಎಲ್ಲ ಅನಾಲಿಸಿಸ್ನ ಮಾಡು ಎಲ್ಲ ರೀತಿ ತನಿಖೆ ನಡೆದ ನಂತರ ಲೀನೇ ಈ ವಿಕ್ಟಿಮು, ಇವನಿಂದನೇ ಆ ಕೆಲಸ ಆಗಿರೋದು ಅಂತ ಪೊಲೀಸರ್ಸು ಅವನ್ನ ಕರ್ಕೊಂಬಂದು ನೀನೇ ಈ ಕೆಲಸ ಮಾಡಿರೋದು ಅಂತ ಒಪ್ಕೋ ಅಂತ ಹೇಳ್ತಾರೆ. ಬಟ್ ನಮ್ಮ ಲೀ ಏನು ಮಾಡ್ತಾನೆ, ಇದು ನಾನೇನು ಮಾಡಿರೋದಲ್ಲ, ನಮ್ಮ ಪೇಂಟರ್ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಆ ಪೇಂಟರ್ ಯಾರು ಅಂತ ಹೇಳೋದಕ್ಕೆ ಅವನು ನಿರಾಕರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಳು ಹೀರೋಯಿನ್ ಎಂಟ್ರಿ ಆಗುತ್ತೆ. ಇವಳ ಹೆಸರು ಯುವಾನ್ ಅಂತ. ಇವಳು ಆ ಪೊಲೀಸ್ ಆಫೀಸ್ ಮುಂದೆ ಬಂದು ಅಡ್ವೊಕೇಟ್ ಜೊತೆಗೆ ಲೀಗೆ ಜಾಮೀನು ಕೊಡಿಸೋದಕ್ಕೆ ಓಡಾಡ್ತಾ ಇರ್ತಾರೆ. ಬಟ್ ಲೀ ಮೇಲೆ ತುಂಬ ಅಪರಾಧ ಕೇಸ್ಗಳಿರ್ತವೆ, ಸುಮಾರು 10-15 ಕೇಸ್ಗಳಿರ್ತವೆ. ಆ ಇಲ್ಲೀಗಲ್ ಕೇಸ್ಗಳ ಮೇಲೆ ಇವನಿಗೆ ಜಾಮೀನು ಸಿಗೋದು ತುಂಬ ಕಷ್ಟವಾಗಿರುತ್ತೆ. ಸೊ ಯುವಾನ್ಗೆ ಕೂಡ ಬೇಜಾರಾಗುತ್ತೆ, ಜಾಮೀನು ಸಿಗ್ತಾ ಇಲ್ಲ ಅಂತ. ಬಟ್ ಅಲ್ಲಿರುವಂಥ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ, ನಿನಗೆ ಜಾಮೀನು ಸಿಗುತ್ತೆ, ಬಟ್ ನೀನು ನಿನ್ನ ಬಗ್ಗೆ ಹಾಗೂ ಆ ಪೇಂಟರ್ ಬಗ್ಗೆ ಹೇಳಬೇಕು ಅಂತ. ಈಗ ನಮ್ಮ ಲೀ ಏನು ಮಾಡ್ತಾನೆ, ಸ್ವಲ್ಪ ಕತೆ ಹಿಂದಕ್ಕೆ ತೊಗೊಂಡು ಹೋಗ್ತಾನೆ, ಹೇಳೋದಕ್ಕೆ ಶುರು ಮಾಡ್ತಾನೆ. ಲೀ ಮತ್ತು ಯುವಾನ್ ಇಬ್ಬರು ಕೂಡ ಸ್ಪೆಷಲಿಸ್ಟ್, ಪೇಂಟ್ ಕ್ರಿಯೇಟರ್ಸ್. ಸೊ ಇವರಿಬ್ಬರು ಸಖತ್ತಾಗಿ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ನಮ್ಮ ಯುವಾನ್ ಅವಳು ಏನು ಮಾಡ್ತಾಳೆ ಅಂದರೆ, ಅವಳ ಸ್ವಂತ ಕಲೆಯಿಂದ ಪೇಂಟ್ಗಳನ್ನು ಹೊಸಾದ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಟ್ ನಮ್ಮಲ್ಲಿ ಅದ್ಭುತ ಪೇಂಟರ್, ಬಟ್ ಬೇರೆ ಯಾರು ಮಾಡಿರೋಂಥ ಪೇಂಟ್ನ ಡೂಪ್ಲಿಕೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ಈ ಎಕ್ಸಾಕ್ಟ್ ಪೇಂಟಿಂಗ್ನ ಡೂಪ್ಲಿಕೇಟ್ ಮಾಡೋವಂಥ ಒಂದು ಕಲೆ ಇತ್ತು ಅವನ ಹತ್ರ. ಸೊ ಅವನ ಕಲೆನ, ಆ ಚಿತ್ರಗಳನ್ನ ಯಾರೂ ಖರೀದಿಸ್ತಿರಲ್ಲ, ಯಾಕಂದರೆ ಡೂಪ್ಲಿಕೇಟ್ ಕಾಪಿ ಆಗಿರುತ್ತೆ. ತುಂಬ ಕಷ್ಟಪಡ್ತಿರ್ತಾನೆ, ತುಂಬ ಒಳ್ಳೆ ಪೇಂಟಿಂಗ್ಸ್ ಮಾಡ್ತಾ ಇರ್ತಾನೆ. ಈಗ ಅವರಿರೋವಂಥ ಒಂದು ಆರ್ಟ್ ಗ್ಯಾಲರಿಗೆ ಒಬ್ಬ ತುಂಬ ಶ್ರೀಮಂತ ಮಾಲೀಕ ಬರ್ತಾನೆ. ಅಲ್ಲಿ ಯುವನ್ನ ಪೇಂಟಿಂಗ್ಸ್ನ ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು, ನಾನು ಇದನ್ನೆಲ್ಲ ಖರೀದಿಸ್ತೀನಿ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಬಿಟ್ಟು ಹೋಗ್ತಾನೆ. ಬಟ್ ನಾನು ಲೀನಾ ಪೇಂಟಿಂಗ್ಸ್ನ ಒಂದೂ ಕರೆಸೋಲ್ಲ ಅವನು. ಆದರೆ ಯುವನ್ ಹೇಳ್ತಾಳೆ, ಇದು ನನ್ನ ಫ್ರೆಂಡ್ ಮಾಡಿರುವಂಥ ಪೇಂಟಿಂಗ್ಸು, ಇದನ್ನು ಕೂಡ ನೀವು ತಗೋಬೋದು ಅಂತ. ಬಟ್ ಅಲ್ಲಿರುವಂಥ ಮಾಲೀಕ, ಇದು ಡೂಪ್ಲಿಕೇಟ್ಸ್ ತೊಗೊಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅಂತ. ಈಗ ಲೀ ಸಾಯಂಕಾಲ ಆಗಿರುತ್ತೆ, ಬರ್ತಾನೆ. ನನ್ನ ಪೇಂಟಿಂಗ್ಸ್ನೆಲ್ಲ ಯಾರೋ ಒಬ್ಬ ಟೋಕಿಯೋದವನು ತೊಗೊಂಡಿದ್ದಾನೆ, ನೀನು ನನ್ನ ಪೇಂಟಿಂಗ್ಸ್ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಪೇಂಟಿಂಗ್ಸ್ನ ನೀನು ಮಾರ್ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಬಟ್ ಯುವನ್ಗೆ ಗೊತ್ತಾಗುತ್ತೆ ಇವನು ಹೇಳ್ತಿರೋದು ಸುಳ್ಳು ಅಂತ. ಈಗ ನೆಕ್ಸ್ಟ್ ದಿನ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಿಬಿಷನ್ನಲ್ಲಿ ಯುವನ್ ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ಯುವನ್ ಲೀ ಪೇಂಟಿಂಗ್ ಕೂಡ ಇಟ್ಟಿರ್ತಾಳೆ. ಆ ಮಾಲೀಕನಿಗೆ ಇದು ಗೊತ್ತಾಗುತ್ತೆ. ಸೊ ಅವ್ನು ಕರೆದುಬಿಟ್ಟು ಏನು ಮಾಡ್ತಾನೆ, ಎಲ್ಲರ ಮುಂದೆ ತಮಾಷೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸಿಟ್ಕೊಂಡು ಯುವಾನ್ ಮಾಲೀಕನ ಮುಖಕ್ಕೆ ನೀರೆಚ್ಚಿರ್ತಾಳೆ. ಇದನ್ನು ಕ್ಷಮೆ ಕೇಳೋದಕ್ಕೆ ಲೀ ಈಗ ಆ ಮಾಲೀಕನ ಹತ್ರ ಬರ್ತಾನೆ. ಸೊ ಆ ಮಾಲೀಕ, ನಾನು ನೀನು ಬರಲೇಬೇಕು, ನನ್ನ ಸಪ್ರೇಟಾಗಿ ನೀನು ಭೇಟಿ ಮಾಡಬೇಕು ಅಂದ್ಬಿಟ್ಟೆ ನಾನು ಈ ರೀತಿ ಕೆಲಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಲೀನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಇಲ್ಲಿ ಲೀನ ತುಂಬ ಹೊಗಳ್ತಾ ಇರ್ತಾನೆ, ನಿನ್ನಂಥ ಕಲಾವಿದ ತುಂಬ ಗ್ರೇಟ್ ಸಿಗೋದು, ಅಪರೂಪಕ್ಕೊಬ್ಬ ಸಿಗ್ತಾನೆ, ಎಕ್ಸಾಕ್ಟ್ ಕಾಪಿನ ಡೂಪ್ಲಿಕೇಟ್ ಮಾಡುವಂಥ ಸ್ಕಿಲ್ ನಿನ್ನ ಹತ್ರ ಇದೆ ಅಂತ ತುಂಬ ಹೊಗಳ್ತಾ ಇರ್ತಾನೆ.
ಸೊ ನಿನಗೆ ನಾನೊಂದು ಆಫರ್ ಕೊಡ್ತೀನಿ ಅಂತ ನೆಕ್ಸ್ಟ್ ದಿನ ಭೇಟಿ ಮಾಡೋದಕ್ಕೆ ಹೇಳ್ತಾನೆ. ಆ ಭೇಟಿಯಲ್ಲಿ ಒಂದು ಭಯಂಕರ ಆಫರ್ ಕೊಡ್ತಾನೆ. ಆ ಆಫರ್ ಕೇಳ್ಬಿಟ್ಟು ಈಗ ನೆಕ್ಸ್ಟ್ ದಿನ ನಮ್ಮಲ್ಲಿ ಆ ಪೇಂಟರ್ನ ಭೇಟಿ ಆಗೋದಕ್ಕೆ ಬಂದಿರ್ತಾನೆ. ಈಗ ನಮ್ಮ ಪೇಂಟರ್ ಕೊಡೋ ಅಂತ ಆಫರ್ಗೆ ಅಲ್ಲಿ ಯಾವುದೇ ರೀತಿ ನಿರಾಕರಣೆ ಇರಲ್ಲ, ಒಪ್ಕೊಂತಾ ಇರ್ತಾನೆ. ಬಟ್ ನಮ್ಮ ಪೇಂಟರ್ ಏನು ಮಾಡ್ತಾನೆ, ಅವನ ಹತ್ರ ಇದ್ದಿದ್ದಂಥ ಒಂದು ಡಾಲರ್ ನೋಟನ್ನು ಕೊಟ್ಬಿಟ್ಟು ಈ ಡಾಲರ್ ನೋಟ್ನ ನೀನು ನಕಲಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ನಮ್ಮ ಅಲ್ಲಿಗೆ ಈ ಕೆಲಸ ಬೇಡ, ನೀನು ಸುಮ್ಮನೆ ಹೋಗ್ಬಿಡು, ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಬಟ್ ನಮ್ಮ ಲೀ ಹತ್ರ ದುಡ್ಡಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಆರ್ಥಿಕದಲ್ಲಿ ತುಂಬ ಕೆಳಗಿರ್ತಾನೆ. ಅದೇ ಕಾರಣದಿಂದ ಅವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಆ ಪೇಂಟರ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಂತಾನೆ. ಈಗ ನಮ್ಮ ಪೇಂಟರ್ ನಮ್ಮ ಲೀನ ನೀನು ನನ್ನ ತಂಡಕ್ಕೆ ಸೇರ್ಕೊಂಡಿದ್ಯಾ, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಕೆನಡಾಗೆ ಕರ್ಕೊಂಡು ಹೋಗ್ತಾನೆ. ಕೆನಡಾದಲ್ಲಿ ಇವರು ಟೀಮ್ ಇರುತ್ತೆ. ಆ ಟೀಮು 20 ವರ್ಷಗಳಿಂದ ನಕಲಿ ನೋಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಸೊ ಈ 20 ವರ್ಷಗಳ ಎಕ್ಸ್ಪರ್ಟ್ನಲ್ಲಿದ್ದಂಥ ಈ ಪೇಂಟರ್ ಹಾಗೂ ಆ ಪೇಂಟರ್ನ 3 ತಲೆಮಾರಿನಿಂದ ಕಡೆಯಿಂದನೂ ಅವರು ನಕಲಿ ನೋಟ್ನಲ್ಲಿ ವಹಿವಾಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳಾಗಿರ್ತಾರೆ. ಸೊ ಈಗ ನಮ್ಮ ಅಲ್ಲಿಗೆ ಕೊಟ್ಟಿದ್ದಂಥ ಟಾಸ್ಕ್ $1 ನೋಟನ್ನು ನೀನು ನಕಲಿ ಮಾಡಬೇಕು ಅಂತ. ಆ ನಕಲಿ ಎಲ್ಲ ಮಾಡಾದ್ಮೇಲೆ ನಮ್ಮ ಅಲ್ಲಿನ ಕೆನಡಾ ಕರ್ಕೊಂಡು ಹೋಗ್ತಾನೆ. ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಅಲ್ಲಿ ಇದ್ದಂಥ ಟೀಮ್ನ ಇವನಿಗೆ ಪರಿಚಯಿಸ್ತಾನೆ. ಒಬ್ಬೊಬ್ಬರು ಒಂದೊಬ್ಬ ಮೆಂಬರ್ ಒಂದೊಂದು ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ನಕಲಿ ಫೇಕ್ ನೋಟ್ಸ್ ಮಾಡೋದ್ರಲ್ಲಿ. ನಮ್ಮ ಅಲ್ಲಿಗೆ ಈಗ ಅವನಿಗೆ ಕೊಟ್ಟಂಥ ಟಾಸ್ಕ್ನ ಈ ಮೆಂಬರ್ಸಲ್ಲಿ ತೋರಿಸ್ತಾರೆ. ಅವ್ರು ಹೇಳ್ತಾರೆ ನೀನು ಸಖತ್ತಾಗಿ ಮಾಡಿದ್ಯಾ, ಈಗ ನಮ್ಮ ಜೊತೆಗೆ ಸೇರಿಕೊಂಡು ಇಂಪ್ರೂವೈಸ್ ಮಾಡಬೇಕು ಅಂತ. ಬಟ್ ಈಗ ಇವ್ರ ತಲೆಯಲ್ಲಿ ಇದ್ದಿದ್ದೊಂದು ಪ್ಲ್ಯಾನ್ ಏನಂದರೆ $US ನಕಲಿ ಮಾಡಬೇಕು ಅಂತ. ಈ $US ಮೇಲೆ ಒಬ್ಬ ಬೆಂಜಮಿನ್ ಫ್ರಾಂಕ್ಲಿನ್ನ ಫೋಟೋ ಇರುತ್ತೆ. ಆ ಫೋಟೋ ತುಂಬ ಲೇಯರ್ಸ್ದಿಂದ ಬಿಲ್ಡ್ ಮಾಡಿರ್ತಾರೆ ಆ ಡಾಲರ್ಸ್ನಲ್ಲಿ ನೋಟ್ನಲ್ಲಿ ಪ್ರಿಂಟ್ ಮಾಡೋದಕ್ಕೆ. ಸೊ ಇದನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಇವ್ರಿಗೆ. ಬಟ್ ನಮ್ಮ ಲೀ ಇರ್ತಾನಲ್ಲ, ಆ ಲೀ ಇದನ್ನು ಫಸ್ಟ್ ಕಾಪಿನ ರೆಡಿ ಮಾಡಿಬಿಟ್ಟು ಕೊಡ್ತಾನೆ. ಅಲ್ಲಿದ್ದಂಥ ಎಕ್ಸ್ಪರ್ಟ್ಸ್ ಅಂದರೆ ಇವ್ರ ಟೀಮಲ್ಲಿ ಇರ್ತಾರಲ್ಲ, ಪೇಂಟರ್ ಟೀಮಲ್ಲಿರುವಂಥ ಎಕ್ಸ್ಪರ್ಟ್ ಇದನ್ನು ನೋಡಿಬಿಟ್ಟು ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಇದರಿಂದ ತುಂಬ ಮುಂದಕ್ಕೆ ಹೋಗ್ಬೋದು ನಾವು ಅಂತ. ಬಟ್ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಅಂದರೆ ಆ ನೋಟಲ್ಲಿ ಒಂದು ಇಂಕ್ ಯೂಸ್ ಮಾಡಿರ್ತಾರೆ. ಆ ಇಂಕು 2 ರೀತಿ ಶೇಡ್ ಕೊಡುತ್ತೆ, ಒಂದು ಗೋಲ್ಡನ್ ಕಲರ್ ಹಾಗೂ ಇನ್ನೊಂದು ಪರ್ಪಲ್ ಕಲರ್. ಇದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಆ ಪೇಪರ್ ಕೂಡ ಹೈ ಕ್ವಾಲಿಟಿ ಪೇಪರ್ ಆಗಿರುತ್ತೆ, ಆ ಗೌರ್ಮೆಂಟ್ ಯೂಸ್ ಮಾಡ್ತಿರೋದು ಆ ಡಾಲರ್ನ ಪ್ರಿಂಟ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಸಮಸ್ಯೆ ಏನು ಅಂದರೆ ವಾಟರ್ ಮಾರ್ಕ್. ದ ಮೇನ್ ಇಂಪಾರ್ಟೆಂಟ್ ಪರ್ಪಸ್ ವಾಟರ್ ಮಾರ್ಕ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಈ ವಾಟರ್ ಮಾರ್ಕ್ ಮಾಡೋದಕ್ಕೆ ನಮ್ಮ ಪೇಂಟರ್ ಒಬ್ಬ ಚೀನಾದ ಹುಡುಗನನ್ನು ಕರ್ಕೊಂಬರ್ತಾನೆ. ಆ ಚೀನಾದ ಹುಡುಗನಿಂದ ಆ ವಾಟರ್ ಮಾರ್ಕ್ ರೆಡಿ ಮಾಡಿಸ್ತಾನೆ. ಈಗ ನಮ್ಮಲ್ಲಿ ಏನು ಮಾಡ್ತಾ ಇರ್ತಾನೆ ಅಂದರೆ ನಕಲಿ ನೋಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅಂದರೆ ಡೂಪ್ಲಿಕೇಟ್ ನೋಟ್ಸ್ ಮಾಡೋದಕ್ಕೆ, ಎಕ್ಸ್ಪರ್ಟ್ಸ್ ಆಗೋದಕ್ಕೆ, ಫೇಕ್ ನೋಟ್ಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಬಟ್ ಅವ್ನು ಮಾಡಿದ ನೋಟ್ಸು ಸಖತ್ತಾಗಿ ಬಂದಿರುತ್ತೆ, ಒರಿಜಿನಲ್ ಪೀಸ್ ಅನ್ನೋ ಥರನೇ ಇರುತ್ತೆ. ಬಟ್ ಈಗ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ದೊಡ್ಡ ಗಾತ್ರದ ಪೇಪರ್ ಬೇಕಾಗುತ್ತೆ ಹಾಗೂ ಇಂಕು ಕೂಡ ಬೇಕಾಗುತ್ತೆ. ಸೊ ಈಗ ಪೇಪರ್ನ ಖರೀದಿಸೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಸರ್ಕಾರ ತಗೊಳ್ಳೋವಂಥ ಪೇಪರ್ನ ಇನ್ನೊಬ್ಬ ವ್ಯಕ್ತಿ, ಡೈರೆಕ್ಟರ್ ಆಫ್ ನ್ಯೂಸ್ ಪೇಪರ್ ಅವರು ಕೂಡ ತಗೊತಾ ಇರ್ತಾರೆ. ಈಗ ನಮ್ಮ ಪೇಂಟರ್ ಅವನ ಹತ್ರ ಡೈರೆಕ್ಟಾಗಿ ಹೋಗ್ಬಿಟ್ಟು ಆ ಹೈ ಕ್ವಾಲಿಟಿ ಪೇಪರ್ನ ತೆಗೆದುಕೊಂಡು ತುಂಬ ಲೋಡ್ ಮಾಡಿಕೊಂಡು ಅವನ ಇರುವಂಥ ಜಾಗಕ್ಕೆ ತರಿಸ್ಕೊತಾನೆ. ಮತ್ತು ಈಗ ಮಿಷಿನ್ ಬೇಕಾಗಿರುತ್ತೆ. ಅಲ್ಲೇ ಅವನಿಗೆ ಒಂದು ಮಿಷಿನ್ ಕೂಡ ಸಿಗುತ್ತೆ. ಆ ಪ್ರಿಂಟರ್ನ ಇವನು ಸೆಕೆಂಡ್ ಹ್ಯಾಂಡ್ರಲ್ಲಿ ತೊಗೊಂಬರ್ತಾನೆ. ಈಗ ಇನ್ನೊಂದು ಸಮಸ್ಯೆ ಆಗಿರುತ್ತೆ, ಏನು ಅಂದರೆ ಇಂಕ್ ಬೇಕಿರುತ್ತೆ ಆ ಪೇಪರಲ್ಲಿರುವಂಥ ಡಾಲರ್ನ ರೆಡಿ ಮಾಡೋದಕ್ಕೆ. ಈಗ ಇಂಕ್ ತಯಾರು ಮಾಡೋದಕ್ಕಾಗಲ್ಲ ಇವರು. ಸದ್ಯಕ್ಕೆ ಇಂಕ್ನ ಕದಿಬೇಕು ಅಂದ್ಬಿಟ್ಟು ಅಲ್ಲೇ ಹೋಗ್ತಿರುವಂಥ ಒಂದು ಗೌರ್ಮೆಂಟ್ ವೆಹಿಕಲ್ನಲ್ಲಿದ್ದಂಥ ಇಂಕ್ ಟ್ಯಾಂಕರ್ಗಳನ್ನು ಕದಿಯೋದಕ್ಕೆ ಪ್ಲ್ಯಾನ್ ಮಾಡಿ ಅಲ್ಲೊಂದು ಯುದ್ಧನೇ ಮಾಡ್ತಾರೆ. ಕೊನೆಗೂ ಅಲ್ಲಿ ನಮ್ಮ ಪೊಲೀಸರು ನಮ್ಮ ಲೀನ ಹಿಡಿದೇ ಬಿಡ್ತಾರೆ ಅನ್ನೋ ಕ್ಷಣದಲ್ಲಿ ನಮ್ಮ ಪೇಂಟರ್ ಶೂಟ್ ಮಾಡಿ ಲೀನ ಬಚಾವ್ ಮಾಡ್ತಾನೆ. ಇದನ್ನು ನೋಡಿದ ನಮ್ಮ ಲೀಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ಇದುವರೆಗೂ ನಮ್ಮ ಪೇಂಟರ್ನ ಇವನು ಒಂದು ರೀತಿಯಲ್ಲಿ ನೋಡಿರ್ತಾನೆ, ಒಂದು ಮುಖದಲ್ಲಿ ನೋಡಿರ್ತಾನೆ, ಅಂದರೆ ಒಂದು ಮಾಲೀಕನ ರೀತಿ ನೋಡಿರ್ತಾನೆ. ಬಟ್ ಈ ರೀತಿ ಶೂಟರ್ ಹಾಗೂ ಕ್ರಿಮಿನಲ್ ಅಂತ ಅವನಿಗೆ ಭಯ ಆಗ್ಬಿಡುತ್ತೆ. ಇದನ್ನು ನೋಡಿದ ನಮ್ಮ ಲೀಗೆ ನಡುಕ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇವನು ನೋಡೋದಕ್ಕೆ ಒಂಥರನೇ ಇದ್ದಾನೆ, ಇವನು ಮಾಡ್ತಿರೋ ಕೆಲಸನೇ ಬೇರೆ ಥರ ಇದೆಯಲ್ಲ, ಎಂಥ ಖತರ್ನಾಕ್ ನನ್ನ ಮಗ ಇರಬೇಕು ಅಂತ ನಮ್ಮ ಲೀಗೆ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಂಕ್ನೆಲ್ಲ ತಗೊಂಡು ನಮ್ಮ ಗಾಡಿಗೆ ಹಾಕ್ಕೊಂಡು ಈಗ ಅವರಿರುವಂಥ ಲೊಕೇಶನ್ಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಲೀಗೆ ಮಾತ್ರ ಭಯ ಆಗ್ತಾನೆ ಇರುತ್ತೆ. ಏನಿದು, ಏನು ಕತೆ, ಇವನ ಹತ್ರ ಬಂದು ತಗ್ಲಾಕೊಂಬಿಟ್ನಲ್ಲಪ್ಪ ನಾನು ಅಂತ. ಈಗ ಆ ಇಂಕ್ನ ಪ್ರಿಂಟರ್ ಮೆಷಿನ್ಗೆ ಹಾಕ್ತಾರೆ, ಸ್ಯಾಂಪಲ್ ನೋಟ್ಸ್ನ ರೆಡಿ ಮಾಡ್ತಾರೆ. ಆ ನೋಟ್ಸು ಪರ್ಫೆಕ್ಟ್ ಡಿಸೈನ್ ಆಗಿ ಬಂದಿರುತ್ತೆ, 100% ಕ್ವಾಲಿಟಿ ರೀತಿಯೇ ಇರುತ್ತೆ, ಅದು ಒರಿಜಿನಲ್ ನೋಟ್ಸ್ ಥರನೇ. ಈಗ ಎಲ್ಲರೂ ಖುಷಿಯಾಗ್ಬಿಡ್ತಾರೆ, ಅಂತೂ ಇಂತೂ ನಾವು ಫೇಕ್ ನೋಟ್ಸ್ನ ರೆಡಿ ಮಾಡಿದ್ವಿ ಅಂತ. ಬಟ್ ನಮ್ಮ ಲೀಗೆ ಟೆನ್ಷನ್ ಇರುತ್ತೆ.
ಏನಪ್ಪ ಆಗ್ತಾ ಇದೆ ನನ್ನ ಇವನ ಜೊತೆ ಬಂದಮೇಲೆ ಒಂದೊಂದು ರೀತಿ ಟ್ವಿಸ್ಟ್ ಬರ್ತಾ ಇದೆಯಲ್ಲ ಅಂತ. ಸೊ ನಮ್ಮ ಲೀ ಏನಂತಾನೆ, ಈ ಇಂಕ್ನ ಕದಿಯೋದ್ ಬದಲು ನಾವೇ ತಯಾರಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾನೆ. ಬಟ್ ನಮ್ಮ ಪೇಟರ್ ಈ ಮೂರ್ಖತನ ಬಿಟ್ಟು ಮಾಡೋ ಕೆಲಸನ ನೋಡು ಅಂದ್ಬಿಟ್ಟು ಅವ್ರು ಇದ್ರಿಗೆ ಬೈದ್ಬಿಟ್ಟು ಹೋಗ್ತಾನೆ. ಈಗ ಮಾಡಿರುವಂಥ ನೋಟ್ಸ್ನ ಡೆಲಿವರಿ ಮಾಡಕ್ಕೆ ಹೋಗ್ತಾ ಇರ್ತಾರೆ ಅವರ ಹಳೆ ಕಸ್ಟಮರ್ಸ್ಗೆ. ಸೊ ನೀವು ನೋಡ್ಬೋದು ಕಂತು ಕಂತಾಗಿ ಡಾಲರ್ಸ್ನ ರೆಡಿ ಮಾಡಿರ್ತಾರೆ, ಅದನ್ನ ಅವರ ಓಲ್ಡ್ ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆ ಕೊಡೋದಕ್ಕೆ ಹೋಗ್ತಾರೆ. ಈಗ ನಮ್ಮ ಪೇಂಟರ್ ಮೇಲೆ ಹಾಗೂ ಅವ್ರು ಮಾಡ್ತಿರೋಂಥ ಕೆಲಸಗಳ ಮೇಲೆ ನಮ್ಮ ಗೌರ್ಮೆಂಟ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಬ್ಬ ಹೊಸ ಆಫೀಸರ್ನ ಕಳಿಸಿರ್ತಾರೆ, ಅವನ ಹೆಸರೇ ವಿಂಗ್. ಈಗ ನಮ್ಮ ಪೇಂಟರ್ಸ್ ತಂಡ ನೋಟ್ನ ಡೀಲ್ ಮಾಡಾದ್ಮೇಲೆ ಖುಷಿಯಿಂದ ಒಂದು ಯಾಟ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಇದನ್ನು ನಮ್ಮಯಾಂಗ್ ದೂರದಿಂದ ಗಮನಿಸ್ತಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇವರೆಲ್ಲ ನಾರ್ಮಲ್ ತಂಡದವರು, ಅವ್ರ ಜೊತೆ ಇರುವಂಥ ಮೇನ್ 2 ಲೀಡರ್ಸ್ ಅಂದರೆ ಲೀ ಮತ್ತು ಪೇಂಟರ್ ಇಬ್ಬರು ಇಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಆಚೆ ಬರ್ತಾನೆ. ಈಗ ನಮ್ಮ ಲೀ ಮತ್ತು ಪೇಂಟರ್ ಇಬ್ರು ಇನ್ನೊಂದೇನೋ ಸಾಹಸಕ್ಕೆ ಕೈ ಹಾಕ್ತಾ ಇರ್ತಾರೆ. ಹೇಳ್ದಂಗೆ ಲೀ ಮತ್ತು ಪೇಂಟರ್ ಇಬ್ರು ಒಂದು ವಿಚಾರ ಮಾತಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಈಗ ನಮ್ಮ ಪೇಂಟರ್ ಹೇಳ್ತಾನೆ, ನೀನು ತುಂಬಾ ಇಂಕ್ ಬಗ್ಗೆ ಯೋಚಿಸ್ಬೇಡ, ನಾನು ಆಲ್ರೆಡಿ ಒಬ್ಬ ಕಾರ್ಪೆಂಟರ್ನ ಪತ್ತೆ ಮಾಡಿದ್ದೀನಿ, ಅವ್ನು ಕೊಡುವಂಥ ಇಂಕ್ನಿಂದ ನಮ್ಮ ಡಾಲರ್ ಎಫೆಕ್ಟ್ ಇನ್ನೂ ಕೂಡ ಬೆಟರ್ ಆಗುತ್ತೆ ಅಂತ. ಈಗ ಹೋಗ್ತಾ ದಾರಿಯಲ್ಲಿ ನಮ್ಮ ಪೇಂಟರ್ ಒಬ್ಬ ಜನರಲ್ ಮನೆಗೆ ಭೇಟಿ ನೀಡ್ತಾನೆ. ಹೋಗೋಕ್ಕೂ ಮುಂಚೆ ನಮ್ಮ ಲೀಗೆ ಒಂದು ರಿಮೋಟ್ನ ಕೊಡ್ತಾನೆ, ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಆ ರಿಮೋಟ್ ಕೊಡ್ತಾನೆ. ಆ ರಿಮೋಟ್ನ ನಾನು ಹೇಳಿದ ಮೇಲೆ ನೀನು ಒತ್ತಬೇಕು ಅಂತ ಹೇಳ್ತಾನೆ. ನಮ್ಮ ಲೀಗೆ ಏನು ಅರ್ಥ ಆಗಲ್ಲ. ಈಗ ಇಬ್ರು ಕೂಡ ಜನರಲ್ ಮನೆಗೆ ಹೋಗ್ತಾರೆ. ಆ ಜನರಲ್ ಇವನು ಎಕ್ಸ್ಪರ್ಟ್ ನಕಲಿ ಮಾಡುವ ಅಂತ ನೋಟ್ನಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನಿಗೆ. ಈ ಜನರಲ್ಲು ನಮ್ಮ ಪೇಂಟರ್ಗೆ ಒಂದು ಆಫರ್ ಕೊಡ್ತಾನೆ, ನೀ 6 ತಿಂಗಳಲ್ಲಿ ನಿನ್ನ ಟೀಮ್ನ ಕರ್ಕೊಂಡು ನಮ್ಮ ಬೇಸ್ಗೆ ಶಿಫ್ಟ್ ಆಗಿಬಿಡು, ನೀವು ಮಾಡಿರುವಂಥ ಡಿಸೈನ್ ಪರ್ಫೆಕ್ಟ್ ಇದೆ, ಕ್ವಾಲಿಟಿ ಕೂಡ ಮೆಚ್ಚುಗೆ ರೀತಿ ಇದೆ. ಸೊ ನೀವು 6 ತಿಂಗಳು ಶಿಫ್ಟ್ ಆಗಿ ನಮ್ಮಲ್ಲಿರುವಂಥ ಟೀಮ್ಗೂ ಕೂಡ ನೀವು ನಿಮ್ಮ ಕಲೆಯನ್ನು ಟ್ರೈನಿಂಗ್ ಕೊಟ್ಟು ಕಲಿಸ್ಬೇಕು ಅಂತ. ಆದಾಗ ನಮ್ಮ ಪೇಂಟರ್ಗೆ ತುಂಬ ಕೋಪ ಬಂದು ಅವನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವನ ಕಿವಿಲಿ ಹೇಳ್ತಾನೆ, ನೀನು ನಮ್ಮಪ್ಪನ ಸಾಯಿಸಿದ್ಯಾ ಅಂತ. ಸೊ ಈಗ ಅವನು ಬಾಂಬ್ ತಂದಿದ್ದೀನಿ, ಈಗ ಈ ಪೂರ್ತಿ ನಿನ್ನ ಬೇಸ್ನೆ ಉಡಿಸ್ ಮಾಡ್ತೀನಿ ಅಂತ ಪೇಂಟರ್ ಹೇಳ್ತಾನೆ. ಈಗ ಬಾಂಬ್ ಬಟನ್ ಇರೋದು ನಮ್ಮ ಲೀ ಕೈಯಲ್ಲಿ, ನೀವು ನೋಡ್ಬೋದು. ಆದರೆ ಲೀಗೆ ತುಂಬ ಭಯ ಅದನ್ನು ಪ್ರೆಸ್ ಮಾಡೋದಕ್ಕೆ. ಪೇಂಟರ್ ಹೇಳ್ತಾ ಇರ್ತಾನೆ ಪ್ರೆಸ್ ಮಾಡು ಅಂತ. ಆ ಅಚಾನಕ್ ಗಾಬರಿಯಲ್ಲಿ ಲೀ ಏನು ಮಾಡ್ತಾನೆ, ಕೆಳಗೆ ಬೀಳಿಸ್ಬಿಡ್ತಾನೆ ಆ ರಿಮೋಟ್ನ. ಬಿದ್ದ ತಕ್ಷಣ ರಿಮೋಟ್ ಏನಾಗುತ್ತೋ ಆಟೋಮೆಟಿಕ್ ಆನ್ ಆಗಿ ಬಾಂಬ್ಗಳು ಅವನ ಬೇಸಲ್ಲಿ ಅಟ್ಯಾಕ್ ಆಗೋಕ್ಕೆ ಶುರು ಮಾಡ್ತವೆ, ಅಂದರೆ ಸ್ಫೋಟ ಆಗ್ತವೆ. ಇದನ್ನ ಗಮನಿಸಿದ ಜನರಲ್ ಕೂಡ ಅವನೇನು ತುಂಬ ದಡ್ಡ ಅಲ್ಲ, ಅವನು ಕೂಡ ಒಂದು ಪರ್ಫೆಕ್ಟ್ ಕಿಲಾಡಿ ಟೀಮ್ನ ರೆಡಿ ಮಾಡಿರ್ತಾನೆ ಅಲ್ಲಿ ಯುದ್ಧ ಮಾಡೋದಕ್ಕೆ. ನಮ್ಮ ಪೇಂಟರ್ 2 ಕೈಯಿಂದನೂ ಗನ್ಗಳನ್ನ ಇಟ್ಕೊಂಡು ಅಲ್ಲಿರುವಂಥ ಸುತ್ತಮುತ್ತ ಜನರಲ್ನ ಹುಡುಗರನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಾನೆ. ಆಗ ನಮ್ಮ ಪೇಂಟರ್ ಕೂಡ ಒಂದು ಟೀಮ್ನ ರೆಡಿ ಮಾಡಿ ಕಾಡಿನೊಳಗೆ ಕರ್ಕೊಂಡ್ಬಂದಿರ್ತಾನೆ, ನೀವು ಈ ಬೇಸ್ನ ಅಟ್ಯಾಕ್ ಮಾಡಬೇಕು ಅಂತ. ಆ ಬೇಸು ಸಂಪೂರ್ಣವಾಗಿ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಅಲ್ಲಿದ್ದಂಥ ಜನರಲ್ನ ಕಡೆಯವರೆಲ್ಲ ಸಾಯ್ತಾ ಇರ್ತಾರೆ. ಆಗ ಜನರಲ್ ಏನು ಮಾಡ್ತಾನೆ, ನೀವು ನೋಡ್ಬೋದು, ಒಂದು ದೊಡ್ಡ ಕಾರ್ನ ತಗೊಂಡ್ಬರ್ತಾನೆ. ಆ ಕಾರ್ನಲ್ಲಿ ಒಂದು ಬ್ಯಾರಲ್ ಗನ್ ಇರುತ್ತೆ. ಆ ಬ್ಯಾರಲ್ ಗನ್ನಿನ ಹಿಡ್ಕೊಂಡು ನಮ್ಮ ಪೇಂಟರ್ನ ಟೀಮ್ನ ಸಾಯಿಸೋದಕ್ಕೆ ರೆಡಿ ಮಾಡ್ತಾ ಇರ್ತಾನೆ, ಅಂದರೆ ಸಾಯಿಸೋದಕ್ಕೆ ಬರ್ತಾ ಇರ್ತಾನೆ. ಇದನ್ನ ನೋಡಿದ ಲೀಗೆ ತುಂಬ ಗಾಬರಿ ಆಗುತ್ತೆ, ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀನಿ ನಾನು ಈ ಪೇಂಟರ್ ಜೊತೆ ಸೇರಿಕೊಂಡು ಅಂತ. ಈಗ ಪೇಂಟರು ಆ ಜನರಲ್ನ ಸಾಯಿಸೋದಕ್ಕೆ ಅಂತ ಓಡ್ತಾನೆ. ಅಷ್ಟರಲ್ಲಿ ಇವು ನಮ್ಮ ಜನರಲ್ಲು ಲೀನ ಸಾಯಿಸೋದಕ್ಕೆ ಅಂತ ಓಡ್ತಾನೆ. ಅಷ್ಟರಲ್ಲಿ ನಮ್ಮ ಪೇಂಟರ್ ಬಂದು ಅವನ ಕಾರಿಗೆ ಶೂಟ್ ಮಾಡಿಬಿಟ್ಟು ಕಾರ್ನೇ ಪಲ್ಟಿ ಮಾಡಿಸ್ಬಿಡ್ತಾನೆ. ಪಲ್ಟಿ ಮಾಡಿಸಿ ಇದ್ದಂಥ ಆ ಜನರಲ್ನ ಸಾಯಿಸ್ತಾನೆ. ಆ ಜನರಲ್ ಟೀಮಲ್ಲಿ ಒಬ್ಳು ಹುಡುಗಿ ಇರ್ತಾಳೆ, ಆ ಹುಡುಗಿ ಹೆಸರು ಚಿಂಗ್ ಅಂತ. ಅವಳಿಗೆ ತುಂಬ ಪೆಟ್ಟು ಬಿದ್ದು ನೆನಪಿನ ಶಕ್ತಿ ಹೋಗಿರುತ್ತೆ. ಲೀ ಇವಳನ್ನ ಕಾಪಾಡಿಕೊಂಡು ಪೇಂಟರ್ ಜೊತೆಗೆ ಕರ್ಕೊಂಬರ್ತಾನೆ ಪೇಂಟರ್ ಇರುವಂಥ ಜಾಗಕ್ಕೆ. ಈಗ ಪೇಂಟರ್ಗೆ ತುಂಬ ಖುಷಿ ಆಯಿತು, ಅವರ ಅಪ್ಪನ್ನ ಸಾಯಿಸಿದ್ದ ಆ ಜನರಲ್ನ ಕಂಪ್ಲೀಟ್ ಬೇಸ್ನೇ ನಾಶ ಮಾಡಿದ್ದೀನಿ ಅಂತ. ಈಗ ಲೀ ಆ ಚಿಂಗೆ ಏನೇನು ಮೆಡಿಕಲ್ ಥಿಂಗ್ಸ್ ಬೇಕಿತ್ತು ಅದನ್ನೆಲ್ಲ ಮಾಡಿಸ್ಬಿಟ್ಟು ಅವನಿರುವಂಥ ಜಾಗಕ್ಕೆ ಕರ್ಕೊಂಬರ್ತಾರೆ. ಇಲ್ಲಿ ಆ ಚಿಂಗಿಗೆ ನೆನಪಿನ ಶಕ್ತಿ ಹೋಗಿರುತ್ತೆ, ಅವಳಿಗೆ ಹೊಸ ನೇಮ್ ಕೊಟ್ಬಿಟ್ಟು ಅಲ್ಲಿ ಇರ್ಕೊಳೋದಕ್ಕೆ ರೆಡಿ ಮಾಡ್ತಾನೆ ನಮ್ಮ ಪೇಂಟರ್. ಆ ಪೇಂಟರ್ ಆ ಚಿಂಗಿಗೆ ಯುವಾನ್ ಅಂತ ಹೆಸರು ಕೊಟ್ಟಿರ್ತಾನೆ. ಆ ಯುವಾನ್ ಯಾರು ಅಂದರೆ ನಮ್ಮ ಲೀನ ಎಕ್ಸ್ ಗರ್ಲ್ ಫ್ರೆಂಡ್. ಅವಳು ಬೇರೆ ಕಂಟ್ರಿಗೆ ಹೋಗಿರ್ತಾಳೆ ಅಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ. ಬಟ್ ಈಗ ನಮ್ಮ ಪೇಂಟರ್ ಆ ಲೀನಾ ಮತ್ತು ಆ ಚಿಂಗ್ನು ಕೂಡ ಆ ಎಕ್ಸಿಬಿಷನ್ಗೆ ಕರ್ಕೊಂಬರ್ತಾನೆ. ಅಲ್ಲಿ ನಮ್ಮ ಲೀಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಮ್ಮ ಪೇಂಟರ್ ಇಬ್ಬರ ಹೆಸರಲ್ಲಿ ಒಂದು ರೆಸಾರ್ಟ್ನ ಬುಕ್ ಮಾಡಿಸ್ತೀನಿ ಅಂತ ಹೇಳಿರ್ತಾನೆ, ರೆಸಾರ್ಟ್ನ ಕರೆದು ಕೊಡ್ತೀನಿ ಅಂತ. ಬಟ್ ನಮ್ಮ ಲೀಗೆ ಯೋಚನೆ ಆಗುತ್ತೆ, ಈಗ
ಯುವಾನ್ ತುಂಬ ಚೇಂಜ್ ಆಗಿದ್ದಾಳೆ. ಆ ಎಕ್ಸ್ಪೋನ ಮಾಡಿಸಿರುವಂಥ ಮಾಲೀಕನನ್ನು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ. ಇದನ್ನು ಗಮನಿಸಿದ ಲೀಗೆ ತುಂಬ ಬೇಜಾರಾಗುತ್ತೆ. 6 ತಿಂಗಳು ಟೈಮ್ ಗ್ಯಾಪಲ್ಲಿ ನನ್ನ ಮರ್ತ್ಬಿಟ್ಟಿದೆಯಲ್ಲ ಅಂತ. ಇದನ್ನೆಲ್ಲ ನೋಡಿ ಲೀ ಈ ಪೇಂಟರ್ನ ಸವಾಸ ಬೇಡ, ಚಿಂಗ್ ಜೊತೆಗೆ ನಾನು ಇಬ್ರು ದೂರ ಎಲ್ಲೋ ಹೋಗ್ಬಿಡ್ತೀವಿ ಅಂತ ಹೇಳ್ತಾನೆ. ಆದರೆ ಪೇಂಟರ್ ಇಂಕ್ ತಯಾರಾಗೋವರೆಗೂ ನೀನು ನನ್ನ ಜೊತೆನೇ ಇರಬೇಕು, ಅಲ್ಲಿವರೆಗೂ ನೀನು ನನ್ನ ಜೊತೆನೇ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಇದಕ್ಕೆ ಒಪ್ತಿರಲ್ಲ ನಮ್ಮ ಲೀ ಮತ್ತು ಚಿಂಗ್. ಅಷ್ಟರಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ನಾನು ಹೇಳ್ದಂಗೆ ಇವ್ರ ಮೇಲೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅವ್ರಿಗೊಂದು ಕ್ಲೂ ಸಿಕ್ಕಿರುತ್ತೆ. ಏನು ಕ್ಲೂ ಅಂದರೆ, ನಮ್ಮ ಪೇಂಟರ್ ಇರ್ತಾನಲ್ಲ ಅವರ ಅಂಕಲ್ ಒಬ್ಬ ಒಂದು ವಾಚ್ ತೊಗೊಳೋದಕ್ಕೆ ಇವ್ರು ಮಾಡಿರುವಂಥ ನಕಲಿ ನೋಟ್ನ ಯೂಸ್ ಮಾಡಿಬಿಟ್ಟಿರ್ತಾನೆ. ಇದನ್ನು ಗೌರ್ಮೆಂಟಲ್ಲಿರುವಂಥ ಆಫೀಸರು, ಅದೇ ಇವನಿದ್ನಲ್ಲ ವ್ಯಾಂಗ್, ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವ್ರೇನೋ ಮಾಡ್ತಾ ಇದ್ದಾರೆ ಅಂತ. ಈಗ ಈ ಪೇಂಟರ್ಗೆ ಅವನ ಅಂಕಲ್ ಮಾಡಿರೋ ತಪ್ಪು ಗೊತ್ತಾಗುತ್ತೆ. ಯಾಕೆ ಈ ರೀತಿ ಮಾಡಿದೆ ಅಂತ ಕರ್ಕೊಂಬಂದು ಹೊಡಿತಾ ಇರ್ತಾನೆ. ಈಗ ನಿನ್ನ ಪ್ರಾಣ ನೀನೇ ಬಿಡ್ತೀಯೋ ಇಲ್ಲ ನಾನೇ ಸಾಯಿಸ್ಬಿಡ್ಲಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪೇಂಟರ್ ಆ ಅಂಕಲ್ನ ಸಾಯಿಸೋದಕ್ಕೆ ರೆಡಿಯಲ್ಲ, ಸಾಯಿಸೇ ಬಿಟ್ಬಿಡ್ತಾನೆ. ಇದನ್ನು ನೋಡಿದ ನಮ್ಮ ಲೀಗೆ ಭಯ ಇನ್ನಷ್ಟು ಜಾಸ್ತಿ ಆಗುತ್ತೆ. ನೀನು ಇಷ್ಟೊಂದು ಕ್ರೂರಿ ಅಂತ ಗೊತ್ತಿದ್ರೆ ನಾನು ನಿನ್ನ ಜೊತೆ ಸೇರ್ತಾನೆ ಇರಲಿಲ್ಲ, ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಲೀಗೆ ನಮ್ಮ ಪೇಂಟರ್ ಹೊಡೆದ್ಬಿಟ್ಟು ಅಲ್ಲೇ ತುಂಬ ಗಾಯ ಮಾಡ್ತಾನೆ. ಆಗ ಆ ಪೊಲೀಸ್ ಆಫೀಸರ್ ತನ್ನ ರೂಪವನ್ನು ಬದಲಿಸ್ಕೊಂಡು ಪೇಂಟರ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ, ಒಂದು ಡೀಲ್ ಕೊಡೋದಕ್ಕೆ. ಬಟ್ ನಮ್ಮ ಪೇಂಟರ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಮಾಹಿತಿನೂ ಇರುತ್ತೆ. ಈಗ ಲೀಗೆ ಹೇಳ್ತಾನೆ ಗನ್ನಿಂದ ಅವನ್ನ ಶೂಟ್ ಮಾಡು ಅಂತ. ಬಟ್ ಪೇಂಟರ್ ಮಾತನ್ನ ಕೇಳಲ್ಲ ಲೀ. ಅದನ್ನು ನೋಡಿ ಪೇಂಟರೇ ಆ ಪೊಲೀಸ್ ಆಫೀಸರ್ ಮೇಲೆ ಶೂಟ್ ಮಾಡ್ತಾನೆ. ಲೀಗೆ ಭಯಾನಕವಾದ ಒಂದು ದೃಶ್ಯ ತೋರಿಸ್ತಾನೆ. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಲೀನಾ ಗರ್ಲ್ ಫ್ರೆಂಡ್ ಯುವಾನ್ ಮತ್ತೆ ಅವಳು ಮದುವೆ ಆಗ್ತಿರೋಂಥ ಮಾಲೀಕನ್ನ ಕಟ್ಟಾಕೊಂಡು ಅವನ ಕ್ಯಾಬಿನಲ್ಲಿ ಕೂರಿಸಿರ್ತಾನೆ. ಇದನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಲೀಯಿಂದ ತನ್ನ ಕೆಲಸ ಮಾಡಿಸ್ಬೇಕು ಅಂತ. ಏನ ಕೆಲಸ? ನಮ್ಮ ಲೀಗೂ ಮತ್ತೆ ಪೇಂಟರ್ಗೂ ಜಗಳ ಶುರುವಾಗುತ್ತೆ. ಈ ಜಗಳದ ಮಧ್ಯದಲ್ಲಿ ನಮ್ಮಲ್ಲಿ ಪೇಂಟರ್ಗೆ ಗನ್ ಇಟ್ಬಿಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಆ ಮಧ್ಯದಲ್ಲಿ ತುಂಬ ದೊಡ್ಡ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕ್ನಲ್ಲಿ ಆ ಪೊಲೀಸ್ ಸ್ಪೆಷಲಿಸ್ಟ್ ಏನಿರ್ತಾನೆ ಸತ್ತೋಗ್ಬಿಡ್ತಾನೆ. ಈಗ ನಮ್ಮ ಚಿಂಗ್ ಪೇಂಟರ್ ಜೊತೆಗಿದ್ದಂಥ ಹುಡುಗರನ್ನ ಸಾಯಿಸ್ಬಿಡ್ತಾಳೆ ಗನ್ ಶೂಟ್ ಮಾಡಿ. ಈಗ ನಮ್ಮಲ್ಲಿ ಅವನ ಪ್ರೇಯಸಿಯಾದಂಥ ಯುವನ್ನ ತಪ್ಕೊಂಡು ಅಲ್ಲಿಂದ ಕರ್ಕೊಳೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಚಿಂಗ್ ಬಂದ್ಬಿಟ್ಟು ನೀನು ಇವಳನ್ನ ಬಿಟ್ಟರೆ ಸರಿ ಇಲ್ಲ, ನಾನು ಇಬ್ಬರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಬ್ಲ್ಯಾಕ್ ಮೇಲ್ಗೆ ಎದುರುಬಿಟ್ಟು ಲೀ ಅಲ್ಲಿಂದ ಹೊರಡ್ತಾನೆ. ಈಗ ಚಿಂಗ್ ಮತ್ತೆ ಲೀ ಒಂದು ರೆಸಾರ್ಟ್ಗೆ ಹೋಗ್ತಾರೆ. ಆ ರೆಸಾರ್ಟೇ ನಮ್ಮ ಪೇಂಟರ್ ಲೀಗೆ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳಿದ್ದ ರೆಸಾರ್ಟ್. ಈ ರೆಸಾರ್ಟಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಲೀ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಆ ನ್ಯೂಸ್ ಪೇಪರಲ್ಲಿ ಪೇಂಟರ್ನ ಬಾಡಿ ಸಿಕ್ಕಿಲ್ಲ ಅಂತ ಬರೆದಿರುತ್ತೆ ಪೊಲೀಸಲ್ಲಿ ತನಿಖೆ ಮಾಡಿದಾಗ. ಇದನ್ನು ನೋಡ್ಬಿಟ್ಟು ಲೀಗೆ ಗಾಬರಿ ಆಗುತ್ತೆ. ಈ ಪೇಂಟರ್ ಯುವನ್ನ ಸಾಯಿಸ್ಬಿಟ್ಟಿರ್ತಾನೆ ನನ್ನ ಮೇಲಿನ ರಿವೆಂಜ್ಗೆ. ಸೊ ಈ ಮಧ್ಯದಲ್ಲಿ ಲೀ ಪೊಲೀಸರ ಹತ್ರ ಸಿಗಾಕೊಂಡು ಪೊಲೀಸರು ತನ್ನ ಕಸ್ಟಡಿಗೆ ಲೀನ ತಗೊತಾರೆ. ಇದೆಲ್ಲ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿರ್ಬೋದು. ಅಲ್ಲಿ ನಾನು ಕಂಪ್ಲೀಟಾಗಿ ಸೀನ್ಸ್ನ ಕ್ಲಾರಿಟಿ ಕೊಟ್ಟಿದ್ದೀನಿ. ಪೊಲೀಸ್ ತನಿಖೆ ಹೇಗಿತ್ತು, ಏನೇನು ಸ್ಯಾಂಪಲ್ಸ್ನ ಕಂಡುಹಿಡಿದ್ರು, ಯಾವ ರೀತಿ ಇದಾಗಿತ್ತು ಅಂತ. ಮತ್ತು ಯುವಾನ್ ಕೂಡ ಲೀಗೆ ಜಾಮೀನು ಕೊಡಿಸೋದಕ್ಕೆ ಬಂದಿರ್ತಾಳೆ. ಈ ವಿಷಯ ಕೂಡ ಯುವಾನ್ಗೆ ಲೀನೇ ತಲುಪಿಸಿರ್ತಾನೆ. ಹೇಗೆ ಅಂದರೆ ಪತ್ರದ ಮುಖಾಂತರ, ಪೋಸ್ಟ್ ಕಾರ್ಡ್ಸ್ನ ಮುಖಾಂತರ. ಇದೆಲ್ಲ ಕೂಡ ಫಸ್ಟ್ ಎಪಿಸೋಡಲ್ಲೇ ಡಿಸ್ಕಸ್ ಮಾಡಿದ್ವಿ. ಈಗ ಮಧ್ಯದಲ್ಲೇ ಇನ್ನೊಂದು ವಿಷಯ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಈಗ ಪೊಲೀಸರು ಈಗ ನಮ್ಮ ಲೀಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನು ಅಂದರೆ ನೀನು ಪೇಂಟರ್ನ ಫೋಟೋ ಬಿಡಿಸ್ಕೊಟ್ರೆ ನಾನು ನಿನ್ನ ಹೋಗೋದಕ್ಕೆ ಬಿಟ್ಬಿಡ್ತೀನಿ ಅಂತ. ಸೊ ಈಗ ನಮ್ಮ ಲೀ ಏನು ಮಾಡ್ತಾನೆ, ಪೇಂಟರ್ನ ಒಂದು ಫೋಟೋ ಬಿಡಿಸ್ತಾನೆ. ಈಗ ಆ ಪೇಂಟರ್ ಒಂದು ಪೊಲೀಸ್ ಗೆಟಪ್ನಲ್ಲಿ ಪೊಲೀಸ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ, ಪೊಲೀಸ್ ಕಮಾಂಡ್ ಒಳಗೆ ಇದ್ಬಿಡ್ತಾನೆ. ಇದನ್ನು ನೋಡಿದಂಥ ನಮ್ಮ ಸ್ಪೆಷಲಿಸ್ಟ್ ಆಫೀಸರ್ ಆ ಪೊಲೀಸ್ನ ಗೆಟಪ್ನಲ್ಲಿದ್ದಂಥ ವ್ಯಕ್ತಿನ ಕರ್ಕೊಂಬಂದು ಕಸ್ಟಡಿಗೆ ಹಾಕ್ಕೊತಾರೆ. ಅವಾಗ ನೀನು ದೇಶದ ದೊಡ್ಡ ಕ್ರಿಮಿನಲ್ ಆಗಿ ಉಳ್ಕೊಂಡಿದೀಯಾ ಅಂತ ಹೇಳ್ತಾನೆ. ಬಟ್ ಆ ಪೊಲೀಸ್ ಆಫೀಸರ್ ನಿಷ್ಠಾವಂತ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ನಾನು ಯಾವುದೇ ರೀತಿ ಕ್ರಿಮಿನಲ್ ಅಲ್ಲ, ನಾನು ಒಬ್ಬ ಪೊಲೀಸ್ ಆಫೀಸರ್, ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಇದನ್ನು ಗಮನಿಸಿದ ಪೊಲೀಸ್ ಸ್ಪೆಷಲಿಸ್ಟ್ ಲೀ ನಮಗೆ ಫೂಲ್ ಮಾಡಿದ್ದಾನೆ, ಒಂದು ಕತೆನ ಕಟ್ಬಿಟ್ಟಿದ್ದಾನೆ, ಈಗ ಅವನ ಹತ್ರ ಹೋಗ್ಬೇಕು ನಾವು ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಏನಾಗಿರುತ್ತೆ, ಲೀ ಮತ್ತೆ ಚಿಂಗ್ ಇಬ್ರು ಕೂಡ ಎಸ್ಕೇಪ್ ಆಗಿರ್ತಾರೆ. ಇದು ಒಂದು ದೊಡ್ಡ ಟ್ವಿಸ್ಟ್ ಆಗಿರುತ್ತೆ. ಪೇಂಟರ್ ಅಂತ ಒಂದು ಕತೆ ಕಟ್ಟಿ ನಮ್ಮ ಲೀನೆ ಒಂದು ಪಾತ್ರನ ಸೃಷ್ಟಿಸಿರ್ತಾನೆ. ಇಲ್ಲಿ ಎಲ್ಲ ಪೇಂಟರ್ ಕೆಲಸಗಳನ್ನು ಲೀನೇ ಮಾಡಿರ್ತಾನೆ. ಬಟ್ ಆದರೆ ಪೊಲೀಸರಿಗೆ ಒಂದು ಮಾಹಿತಿನೂ ಸಿಗ್ದಂಗೆ ಪೇಂಟರ್ ಮುಖಾಂತರ ಈ ಕತೆನ ಡೈವರ್ಟ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಮಾಡಿದ್ದು, ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಹಾಗೂ ಪ್ರತಿಯೊಂದು
ಜನರಲ್ನ ಬೇಸ್ನ ನಾಶ ಮಾಡಿದ್ದು ಕಂಪ್ಲೀಟ್ಲಿ ಆಗಿರುತ್ತೆ. ಬಟ್ ಪೇಂಟರ್ ಅಂತ ಒಂದು ಕತೆ ಕಟ್ತಾನೆ. ಈಗ ನಿಮಗೆ ಅನಿಸ್ಬೋದು ಚಿಂಗ್ ಎಲ್ಲಿಂದ ಬಂದ್ಲು ಅಂತ. ನಿಮಗೆ ಚಿಂಗ್ನ ಒಂದು ಜನರಲ್ನ ಬೇಸ್ನ ಸುಟ್ಟಾಕ್ಬೇಕಾದ್ರೆ ಚಿಂಗ್ಗೆ ಸಿಕ್ಕಿರ್ತಾಳೆ, ಅವಳ ಮೆಡಿಕಲ್ ಸರ್ಜರಿ ಮಾಡಿಸಿ ಯುವನ್ ಫೇಸ್ ಕಟ್ ಮಾಡಿಸಿರ್ತಾನೆ. ಇದೆಲ್ಲ ಕೆಲಸ ಕೂಡ ಲೀನೇ ಮಾಡಿಸಿರ್ತಾನೆ, ಪೇಂಟರ್ ಅಂತ ಒಂದು ಹೆಸರು ಹೇಳಿ. ಬಟ್ ಆ ಪೇಂಟರ್ ಫೋಟೋ ಹೆಂಗ್ ಬಿಡಿಸ್ತಾ ಅಂತ ಹೇಳ್ಬೋದು ನೀವು. ಜೈಲಲ್ಲಿ ಇದ್ದಂಥ ಒಬ್ಬ ಕಾನ್ಸ್ಟೇಬಲ್ನ ಮುಖ ಇವನು ಡೈಲಿ ನೋಡ್ತಾ ಇರ್ತಾನಲ್ಲ, ಅದೇ ಕಾನ್ಸ್ಟೇಬಲ್ ಮುಖನೇ ಇವನು ಪೇಂಟರ್ ಅಂತ ಡ್ರಾ ಮಾಡಿ ಪೊಲೀಸವ್ರಿಗೆ ಕೊಟ್ಟಿರ್ತಾನೆ. ಈಗ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ಈಗ ನೀವು ನೋಡ್ಬೋದು ಈಗ ನಿಮಗೆಲ್ಲ ಒಂದು ಟ್ವಿಸ್ಟ್ ಕಾಣಿಸಿರ್ಬೋದು. ಏನು ಅಂದರೆ, ನಮ್ಮ ಲೀನ ಕಾಪಾಡೋದಕ್ಕೆ ಯುವಾನ್ ಬರ್ತಾಳೆ. ಯುವಾನ್ ಬರೋದು ಹೇಗೆ ಅಂತ, ಯಾಕಂದರೆ ಸುಮಾರು ದಿನ ಕಾಂಟ್ಯಾಕ್ಟ್ ಇರಲ್ಲ, ಎಷ್ಟೋ ದಿನಗಳಾಗಿರುತ್ತೆ ಮಾತಾಡಿ. ಸೊ ನಮ್ಮ ಲೀ ಏನು ಮಾಡ್ತಾ ಇರ್ತಾನೆ, ಪತ್ರ ಬರೀತಾ ಇರ್ತಾನೆ, ಲೆಟ್ರ್ ಬರೀತಾ ಇರ್ತಾನೆ. ಆ ಲೆಟ್ರೆಲ್ಲ ಚಿಂಗ್ ಹೋಗ್ತಾ ಇರುತ್ತೆ. ಬಟ್ ಚಿಂಗು ಮತ್ತು ಯುವಾನ್ಗೂ ಸಂಬಂಧ ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಿರೋ ಹಾಗೆ, ಜನರಲ್ ಬೇಸ್ ಸೆಟಪ್ ಮಾಡ್ಬೇಕಾದ್ರೆ ಅಂದರೆ ಬ್ಲಾಸ್ಟ್ ಮಾಡಬೇಕಾದ್ರೆ ಒಬ್ಳು ಚಿಂಗ್ ಅಂತ ಒಬ್ಳು ಹುಡುಗಿ ಸಿಕ್ಕಿರ್ತಾಳೆ. ಆ ಹುಡುಗಿಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಬೇಕಿರುತ್ತೆ. ಆ ಟೈಮಲ್ಲಿ ನಮ್ಮ ಲೀ ಏನು ಮಾಡಿರ್ತಾನೆ, ಆ ಹುಡುಗಿ ಚಿಂಗ್ನ ಕಂಪ್ಲೀಟ್ ಫೇಶಿಯಲ್ನ ಯುವಾನ್ ರೂಪ ಕೊಡ್ಸಿರ್ತಾನೆ. ಸೊ ಕಂಪ್ಲೀಟ್ ಪಾಸ್ಪೋರ್ಟಲ್ಲಿ ಕೂಡ ಎಲ್ಲ ದಾಖಲಾತಿಗಳಲ್ಲೂ ಕೂಡ ಯುವಾನ್ದೇ ರೀತಿ ಸೆಟಪ್ ಮಾಡಿರ್ತಾನೆ. ಸೊ ಈ ಲೆಟ್ರೆಲ್ಲ ಚಿಂಗ್ ಹೋಗ್ತಾ ಇರುತ್ತೆ. ಚಿಂಗ್ ಏನು ಮಾಡ್ತಾಳೆ, ಯುವಾನ್ ರೂಪದಲ್ಲಿ ಬಂದ್ಬಿಟ್ಟು ಅಲ್ಲಿ ಜಾಮೀನ್ಗೆ ಅರ್ಜಿ ಸಲ್ಲಿಸಿರ್ತಾಳೆ. ಪೊಲೀಸವ್ರಿಗೆ ಇವನು ಕಟ್ಟಿದಂಥ ಕತೆಗಳೆಲ್ಲ ನಿಜ ಅನಿಸ್ಬಿಟ್ಟು ಇವಳೇ ಯುವಾನ್ ಅಂತ ಇರ್ಬೋದು ಅಂದ್ಕೊಂಡು ಬಿಟ್ಟು ಕಳಿಸಿರ್ತಾರೆ. ಸೊ ಇದೆಲ್ಲ ಬಿಟ್ಟು ಕಳಿಸಾದ್ಮೇಲೆ ಇಬ್ಬರು ಕೂಡ ಎಸ್ಕೇಪ್ ಆಗ್ತಾ ಇರ್ತಾರೆ ಒಂದು ಬೋಟ್ನಲ್ಲಿ, ಸಮುದ್ರ ತೀರದಲ್ಲಿ, ಲಿಯಾ ಮತ್ತು ಚಿಂಗ್. ಈಗ ಚಿಂಗ್ ಏನು ಮಾಡ್ತಾಳೆ, ಒಂದು ಟ್ವಿಸ್ಟ್ ಕೊಡ್ತಾಳೆ ಲೀಗೆ. ಏನಿರ್ಬೋದು, ಏನು ಟ್ವಿಸ್ಟು ಅಂದರೆ, ಲೀ ಹೇಳ್ತಾಳೆ, ನಾನು ಕಂಪ್ಲೀಟ್ ಬೋಟ್ನ ನಂಬರ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ಆಲ್ರೆಡಿ ಪೊಲೀಸವ್ರಿಗೆ ಒಂದು ಕ್ಲೂ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಇದನ್ನು ಗೊತ್ತಾಗಿದ್ದ ತಕ್ಷಣ ಲೀಗೆ ತುಂಬ ಗಾಬರಿ ಆಗುತ್ತೆ. ಅಷ್ಟರಲ್ಲೇ ಪೊಲೀಸ್ 4 ಕಡೆ ದಿಕ್ಕಿನಿಂದಲೂ ಈ ಬೋಟ್ನ ಟ್ರ್ಯಾಕ್ ಮಾಡಿಕೊಂಡು ಹಿಡಿಯೋದಕ್ಕೆ ಬಂದ್ಬಿಡ್ತಾರೆ. ಬಟ್ ಲೀಗೆ ಇನ್ನೊಂದು ಭಯ ಏನು ಅಂದರೆ, ಇವಳೇನು ಮಾಡ್ತಿದ್ದಾಳೆ, ಹಿಂಗೆ ಆಟಾಡಿಸ್ಬಿಟ್ಲಲ್ಲ ನನ್ನ ಅಂತ. ಬಟ್ ಚಿಂಗ್ ಒಂದು ಹೊಸ ಆಪರೇಷನ್ ಸ್ಟಾರ್ಟ್ ಮಾಡಿರ್ತಾಳೆ. ಏನು ಅಂದರೆ, ಲೀಗೆ ಇಷ್ಟಪಡ್ತಾ ಇರ್ತಾಳೆ, ಬಟ್ ಲೀ ಮಾತ್ರ ಯುವಾನ್ನ ಇಷ್ಟಪಡ್ತಿರ್ತಾರೆ. ಸೊ ಅದಕ್ಕೆ ಇವನು ಯಾವತ್ತೂ ನನ್ನ ಇಷ್ಟಪಡೋದಿಲ್ಲ ಅಂತ ಗೊತ್ತಾಗಿ ಇಬ್ಬರು ಕೂಡ ಬಾಂಬ್ ಬ್ಲಾಸ್ಟ್ ಆಗಿ ಈ ಬೋಟಲ್ಲೇ ಸತ್ತೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಈ ರಿಮೋಟ್ ಒತ್ತುತ್ತಾಳೆ. ರಿಮೋಟ್ ಒತ್ತಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೋಟ್ ಕೂಡ ಸರ್ವನಾಶ ಆಗೋಗುತ್ತೆ. ಇದನ್ನು ಪೊಲೀಸ್ ಕ್ಯಾಂಪ್ ಅವರು ಟ್ರ್ಯಾಕ್ ಮಾಡ್ತಿದ್ದಾಗ ಎಲ್ಲ ಗಮನಿಸ್ತಾರೆ. ಸೊ ಇದೆಲ್ಲ ಗೊತ್ತಾದ ಮೇಲೆ ಪೊಲೀಸರು ಯುವಾನ್ಗೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಲೀನಾ ಫೋಟೋ ಯುವಾಗೆ ತೋರಿಸ್ತಾರೆ. ಆವಾಗ ಯುವಾನ್ ಹೇಳ್ತಾಳೆ, ಇವನ್ನ ನಾನು ನೋಡಿದ್ದೀನಿ, ನನ್ನ ಪಕ್ಕದ ಮನೆಯ ಹುಡುಗ ಆಗಿದ್ದ ಇವನು ಅಂತ ಹೇಳ್ತಾಳೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಲೀ ಮತ್ತು ಯುವಾನ್ ಮಧ್ಯೆ ಯಾವುದೇ ರೀತಿ ಪರಸ್ಪರ ಸ್ನೇಹ ಇರೋದಿಲ್ಲ ಅಂತ. ಸೊ ನಮ್ಮ ಲೀ ಒಬ್ಬ ಆರ್ಟಿಸ್ಟ್, ಅಂದರೆ ಕಾಪಿ ಆರ್ಟಿಸ್ಟ್. ಬಟ್ ಯುವಾನ್ ತುಂಬ ಎಸ್ಪೆಷಲಿಸ್ಟ್, ಅಂದರೆ ಓನ್ ಸ್ಕೆಚಸ್ನ ಮಾಡ್ತಾಯಿದ್ಲು. ಬಟ್ ಲೀಗೆ ಈ ರೀತಿ ಯಾವುದೇ ಸ್ಕೆಚ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಯುವಾನ್ಗೆ ಈ ರೀತಿ ಕನ್ಫ್ಯೂಸ್ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ಇವನೇನು ಪ್ಲ್ಯಾನ್ ಮಾಡಿರ್ತಾನೆ, ಒಂದಲ್ಲ ಒಂದಿನ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟು ಯುವಾನ್ ಮುಂದೆ ಹೋಗ್ಬಿಟ್ಟು ಮದುವೆ ಪ್ರಸ್ತಾವನೆ ಮಾಡೋಣ ಅಂತ ಫಿಕ್ಸ್ ಆಗಿರ್ತಾನೆ. ಸೊ ಕತೆ ಹೇಗಿತ್ತು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.